ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ಆರೋಪಗಳು ಪ್ರತ್ಯಾರೋಪಗಳು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ನಡೆದಿದೆ. ಸಿಎಂ ವಿರುದ್ಧ ಅಂತೂ ಮುಗಿಬಿದ್ದಿದ್ದಾರೆ. ಕಾರಣ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನಧಿಕೃತ ನಿವೇಶನ ಪಡೆದಿದ್ದಾರೆ. ಹಾಗೆ ಹೀಗೆ ಅವ್ರು ಇಲ್ಲ ಇವ್ರು ಹೌದು ಅಂತ ಹಿಂಗೆ. ಅದ್ರ ಜೊತೆಗೆ SCCP ಹಣ TSP ಹಣವನ್ನು ಗ್ಯಾರಂಟಿಗೆ ತಗೊಂಡಿದ್ದಾರೆ ಅಂತ. SC/STಗೆ ಏನು ಬಳಸ್ಕೊಳ್ಳುವಂಥ ಹಣ ಇವರು ಗ್ಯಾರಂಟಿಗೆ ಬಳಕೆ ಮಾಡಿದೆ. ಹಿಂಗೆಲ್ಲ ಆರೋಪ ಇದೆ. ಇಂಥ ಆರೋಪಗಳ ಮಧ್ಯೆ, ಇಂಥ ಸಂಘರ್ಷದ ಮಧ್ಯೆ ಇವತ್ತು ಕನ್ನಡ ಮೇಷ್ಟ್ರಾಗಿ CM ಸಿದ್ದರಾಮಯ್ಯ ಕಾಣಿಸ್ಕೊಂಡ್ರು. SCCP ಮತ್ತು TSP ಸಭೆ ನಂತರ ನೇರವಾಗಿ ಅವರು ಚಾಮರಾಜಪೇಟೆ ಮೊರಾರ್ಜಿ ದೇಸಾಯಿ ವಸತಿ ನಿಲಯಕ್ಕೆ ಭೇಟಿ ಕೊಟ್ಟರು. ಅನಿರೀಕ್ಷಿತ ಭೇಟಿ ಅದು. ಚಾಮರಾಜಪೇಟೆಯಲ್ಲಿರುವಂತಹ ಸರ್ಕಾರಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಭೇಟಿ ಕೊಟ್ಟರು. ಅಲ್ಲಿ 6ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೆ ನಡೀತಿದೆ ಅದು. ಆ ಹಾಸ್ಟೆಲ್ಗೆ ಭೇಟಿ ಕೊಟ್ಟರು. ಆ ಹಾಸ್ಟೆಲ್ಗೆ ಏನೇನು ವ್ಯವಸ್ಥೆ ಇದೆ, ಕಟ್ಟಡ, ಸುರಕ್ಷತೆ, ಭದ್ರತೆ, ಊಟ ವ್ಯವಸ್ಥೆ, ಕಲಿಕೆ, ಪಾಠ ಎಲ್ಲವನ್ನೂ ಕೂಡ ಇವತ್ತು ಅನಿರೀಕ್ಷಿತವಾಗಿ ಭೇಟಿ ಕೊಟ್ಟರು, ನೋಡಿದ್ರು. ಆಮೇಲೆ SC ಮಹದೇವಪ್ಪ ಸಚಿವರು ಅವ್ರ ಜೊತೆಗಿದ್ರು. ಮತ್ತೆ ಇನ್ನೂ ಏನಂದ್ರೆ ಮಕ್ಕಳ ಜೊತೆಗೆ ಊಟ ಮಾಡಿದ್ರು, ಹರಟೆ ಹೊಡೆದ್ರು. ಎಲ್ಲಕ್ಕಿಂತ ಮುಖ್ಯ ಅಂದ್ರೆ ಕನ್ನಡ ಪಾಠ ಮಾಡಿದ್ರು ಮಕ್ಕಳ ಜೊತೆಗೆ. ಏನು ಕನ್ನಡದ ಮೂಲಾಕ್ಷರಗಳೆಷ್ಟು, ವ್ಯಂಜನ, ಸ್ವರ, ಸಂಧಿಗಳು, ಋಸಸ್ವರ, ದೀರ್ಘಸ್ವರ, ಆಮೇಲೆ ಮತ್ತೆ ಏನೇನು ಸಂಬಂಧಪಟ್ಟಂತೆ ಕನ್ನಡಕ್ಕೆ ಬೇಕಾಗ್ತಕ್ಕಂಥ ವಿಷಯಗಳ ಬಗ್ಗೆ, ಅಂದ್ರೆ ಮುಖ್ಯವಾಗಿ ವ್ಯಾಕರಣ ಅಂತ ನಾವು ಹೇಳ್ತೀವಿ. ಆ ವ್ಯಾಕರಣದ ಬಗ್ಗೆ ಬಹಳಷ್ಟು ಮಾತಾಡಿದ್ರು ಮಕ್ಕಳ ಜೊತೆಗೆ. ಮಕ್ಕಳು ಕೂಡ ಉತ್ತಮವಾದಂಥ ರೀತಿಯಲ್ಲಿ ಅವರು ಏನು ಸ್ಪಂದನೆ ಮಾಡಿದ್ರು, ಕನ್ನಡ ಪಾಠ ಕೇಳಿದ್ರು. ಸ್ವತಃ ಕನ್ನಡ ಪಾಠ ಮಾಡೋ ಮೇಷ್ಟ್ರೇ ಗಾಬರಿ ಆದ್ರು. ಅಷ್ಟು ಚೆನ್ನಾಗಿ ಮಕ್ಕಳ ಜೊತೆಗೆ ಸಂವಾದ ಮಾಡಿದ್ರು CM ಸಿದ್ದರಾಮಯ್ಯ. ಅದನ್ನೆಲ್ಲ ಈಗ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತೀನಿ ನೋಡಿ. ಮೇಡಮ್ ಸೈಡ್ ಕೊಡ್ರಿ ಸಾಹೇಬ್ರಿ ಕೊಡಿ. ಹೇಳಿ ಬರ್ರ ಹುಡುಗರು ಒಪ್ಪೆ ಮಾಧವಪ್ಪ ಸರ್ ಕಾಣ್ತಾರೆ. ಓಕೆ ಅಣ್ಣ. ಅಣ್ಣ ಹಂಗೆ ಹಿಂದೆ ಇರೋಣ, ಫುಲ್ ಎಲ್ಲ ಹಿಂದೆ ಇರೋಣ ಅಣ್ಣ. ಸೈಡ್ 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 ಅಣ್ಣ, ಒಂಚೂರು ಹಿಂದೆ ಇರೋಣ. ನಾವೆಲ್ಲ ವೈಡಲ್ಲಿದೆ ಅಣ್ಣ, ಒಂಚೂರು ಹಿಂದೆ ಹಿಂದೆ ಇರಿ. ಅವ್ರ ಪ್ರಿನ್ಸಿಪಲ್ ವಾರ್ಡನ್ನು ಜಾಯಿಂಟ್ ಡೈರೆಕ್ಟರ್ ಸ್ಯಾಂಕ್ಷನ್ 250 ಇರೋದು. ಅಡ್ಮಿಷನ್ ಪ್ರೋಸೆಸ್ ನಡೀತಾ ಇದೆ. 6ರಿಂದ 10 ಎಲ್ಲ ಒಟ್ಟು ಸೇರಿ ಎಲ್ಲ ಕ್ಲಾಸ್ 212 ಜನ ಇದ್ದಾರೆ. 18 ಯಾವ ಕ್ಲಾಸ್ ನೀವೆಲ್ಲ? 8th ಎಲ್ಲ ಕುತ್ಕೊಳ್ಳಿ. ಎಷ್ಟು ಜನ ಇದ್ದೀರಿ? ಈ ಕಡೆ ಬನ್ನಿ. ಹರ್ಷವರ್ಧನ ಯಾವೂರು? ಚೆನ್ನಾಗಿ ಪಾಠ ಮಾಡ್ತಾರ? ಟ್ಯೂಷನ್ ಹೆಂಗ್ ಕೊಡ್ತಾರೆ? ಚೆನ್ನಾಗಿದೆಯಾ? ಕೋಚಿಂಗ್ ಸೂಪರ್. ಎಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಎಲ್ಲ 9th ಎಲ್ಲ ಪಾಸ್ ಆಗಿದ್ದೀರಾ?
ಎಷ್ಟು ಜನ ಉಳ್ಕೊತೀರಿ, ಎಷ್ಟು ಜನ ಮನೆ ಕೊಟ್ಟಾಯ್ತೀರಿ? ಎಲ್ಲರೂ ಒಬ್ಬರಲ್ಲಿ ಒಬ್ಬ ಬೆಳಿಗ್ಗೆ ಬೆಳಿಗ್ಗೆ ದೋಸೆ ಕೊಡ್ತೀವಿ ಸರ್. ದೋಸೆ, ಮಧ್ಯಾಹ್ನ ಮಧ್ಯಾಹ್ನ ಅನ್ನ ಸಾರು, ಮುದ್ದೆ ಅನ್ನ ಸಾರು, ಮುದ್ದೆ ಅನ್ನ ಸಾರು, ಉಪ್ಪಿನಕಾಯಿ, ಮಜ್ಜಿಗೆ ಎಲ್ಲ ಕೊಡ್ತೀವಿ. ಮಜ್ಜಿಗೆ ಅನ್ನ. ಪಾಯಸ, ಯಾವ ಹೊಟ್ಟೆ ಊರು? ಚಿಕ್ಕಬಳ್ಳಾಪುರ ಸರ್. ಯೂನಿಫಾರ್ಮ್ ಎಲ್ಲ ಸರ್ಕಾರದಲ್ಲಿ ಕೊಡ್ತಾರ? ಎಸ್ ಸರ್, ಸರ್. ಎಲ್ಲರೂ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ ಒಬ್ಬರು ಮಾತ್ರ ಸ್ಟೇಟ್ ರ್ಯಾಂಕ್ ಅಲ್ಲಿ 800 ಶಾಲೆಗಳಲ್ಲಿ 43ನೇ ರ್ಯಾಂಕ್ ಇದೆ ಸರ್ಪ್ರೈಸ್ ವಿಸಿಟ್ ಏನಾದ್ರು ಮಾಡಿದ್ರೆ ನಮ್ಮ ವೆರಿ ಲೇಟ್ ಸರ್. ಸರ್, ನಾನು ಇಲ್ಲೇ ಇರ್ತೀನಿ ಸರ್. ಇಲ್ಲೇ ಇರ್ತೀರಾ? ನಿಮ್ಗೆ ರೆಸಿಡೆನ್ಸ್ ಇದೆಯಾ? ಇಲ್ಲ ಸರ್, ಇಲ್ಲೇ ಹತ್ರದಲ್ಲಿ ಮನೆ ಇದೆ. ಸ್ಟಾಫ್ ನರ್ಸ್ ಇಲ್ಲೇ ಓದ್ತಾರೆ. ಸರ್. ಇದು ರಾತ್ರಿ ಆಕ್ಚುಲಿ ಇವತ್ತು ಬಂದು ವಿಸಿಟ್ ಮಾಡ್ತೀರಾ? ರಾತ್ರಿ ಓದ್ತಾ ಇದ್ದಾರಾ ಇಲ್ವೋ ಅಂತ ರಾತ್ರಿ 8:30ವರೆಗೂ ಊಟ ಹಾಕಿಸಿ ಇಲ್ಲಿ ಉಳ್ಕೊತಾ ಇದ್ದಾರಾ ಇಲ್ವೋ ಅಂತ ಓದ್ತಾ ಇದ್ದೀರಾ? ಹಾಂ ಸರ್, ಎಲ್ಲರೂ ಎಲ್ಲರೂ ಉಳ್ಕೊತಾರ? ಹೌದು ಸರ್, ಎಲ್ಲರೂ ಇಲ್ಲೇ ಓದ್ತಾರೆ. ಏನು ಕನ್ನಡ ಸಂಧಿ ಸಂಸ್ಕೃತ ಕನ್ನಡ ಸಂಧಿ, ಸಂಸ್ಕೃತ ಕನ್ನಡ ಮತ್ತು ಸಂಸ್ಕೃತ, ಸ್ವರ ಸಂಧಿ, ವ್ಯಂಜನ ಸಂಧಿ. ಕನ್ನಡದಲ್ಲಿ ಎಷ್ಟು, ಕನ್ನಡ ಅಕ್ಷರಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ? 41. ಅದರಲ್ಲಿ ಯೋಗವಾಹ ಅದ್ರ ಗೊತ್ತಾ? ಏನು ಯೋಗವಾಹ ಅಂದರೆ? ಯೋಗವಾಹಗಳು 2 ಅನುಸ್ವರ ವಿಸರ್ಗ ಅನುಸ್ವಾರ ವಿಸರ್ಗ. ಸ್ವರ ಅಂದ್ರೆ ಏನು? ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳೇ ಸ್ವರ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಸ್ವರ ಅಂತ ಕರಿತೀವಿ. ವ್ಯಂಜನಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳೇ ವ್ಯಂಜನ. ಇನ್ನೊಂದು ಅಕ್ಷರದ ಸಹಾಯದಿಂದ ಉಚ್ಚಾರ ಮಾಡುವ ಅಕ್ಷರಗಳನ್ನು ವ್ಯಂಜನ ಅಂತ ಕರಿತೀವಿ. ವ್ಯಂಜನಗಳು ಎಷ್ಟಿದವು? 34. ಅದರಲ್ಲಿ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ ಅಂದ್ರೆ ಗೊತ್ತಾ? ವರ್ಗೀಯ 25 ಅವರ್ಗೀಯ 9. ವರ್ಗೀಯ 25 ಅವರ್ಗೀಯ 9. ವ್ಯಂಜನಗಳಲ್ಲಿ ಯಾಕೆ ಕವರ್ಗ ಅಂತ ಯಾಕೆ ಕರಿತೀವಿ? ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಕವರ್ಗ ಅಂತ ಯಾಕೆ ಕರಿತೀವಿ? ಅಣ್ಣ ಒಂಚೂರು ಕ್ಯಾಮ್ರಾ ಇದೆ. ಬಿಜಾಪುರ. ಖ ಖ. ಅಲ್ಪ ಪ್ರಾಣ ಮಹಾಪ್ರಾಣ ಅಂದ್ರೇನು? ಅಲ್ಪ ಪ್ರಾಣ ಕಡಿಮೆ ಉಸಿರಿಂದ ಅಲ್ಪ ಪ್ರಾಣ ಮಹಾಪ್ರಾಣ ಅಂದ್ರೇನು? ಕಡಿಮೆ ಉಸಿರಿಂದ ಉಚ್ಚರಿಸಲ್ಪಟ್ಟ ಅಕ್ಷರಗಳನ್ನು ಅಲ್ಪಪ್ರಾಣ ಅಂತಾರೆ ಸರ್. ಜಾಸ್ತಿ ಉಸಿರಿಂದ ಉಚ್ಚರಿಸಿದ್ರೆ ಅದೇ ದೀರ್ಘ ಅಕ್ಷರ. ಯಾವ್ಯಾವ ಅಲ್ಪ ಪ್ರಾಣಗಳು, ಮಹಾಪ್ರಾಣಗಳು? ಸರ್ 1 ಮತ್ತು 3 ಅಕ್ಷರ ಅಲ್ಪಪ್ರಾಣ, 2 ಮತ್ತು 4 ಹ್ರಸ್ವ ಸ್ವರ, ದೀರ್ಘ ಸ್ವರ ಅಂದ್ರೆ ಗೊತ್ತಾ? ಏನು ಹ್ರಸ್ವ ಸ್ವರ ಅಂದ್ರೆ? ಎಲ್ಲ ಹುಡುಗರು ಅಲ್ಲಿ ಕರೀರಿ. ಎಲ್ಲ ಕ್ಲಾಸ್ ಹಿಂದೆ ಬನ್ರಿ. ಕ್ರೀಡಾ ಶಾಲೆ ಆಗಿದೆ. 2.5 ಕೋಟಿ ಕ್ರೀಡೆಯಲ್ಲಿ ಕಬಡ್ಡಿ ಮತ್ತು ಬಾಸ್ಕೆಟ್ಬಾಲ್ ಇದೆ. ಇದು 2001ನಲ್ಲಿ ಎಜುಕೇಷನ್ ಇಲಾಖೆಯಿಂದ ನಾವು ಶಿಕ್ಷಣ ಇದಕ್ಕೆ ಮೊದಲು ಇದು ಅವರಿಂದ ನಾವು ಪರ್ಚೇಸ್ ಮಾಡ್ಕೊಂಡಿರೋದು, ಟೇಕ್ ಓವರ್ ಮಾಡಿದ್ವಿ. ಅಂದರೆ Take over. ಇದರಿಂದ ಟೇಕ್ ಓವರ್ ಮಾಡ್ಕೊಂಡಿದ್ವಿ. ಕ್ರೈಸ್ತಕ್ಕೆ ತಗೊಂಡು ಅದನ್ನು ಕ್ರೈಸ್ತು ಶಾಲೆಯಲ್ಲಿ ನಡೀತಾ ಇದೆ. 6ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕ್ರೈಸ್ಟ್ ಶಾಲೆ ನಡೀತದೆ. ಸೊ ಇಲ್ಲಿ ಸುಮಾರು 214 ಮಕ್ಕಳು, 18 ಮಕ್ಕಳಿದ್ದಾರೆ. 250 ಸ್ಯಾಂಕ್ಷನ್ ಅಡ್ಮಿಷನ್ ಆಗುತ್ತೆ. 250 ಸ್ಯಾಂಕ್ಷನ್ ಸ್ಟ್ರೆಂತು. ಆದರೆ ಅಡ್ಮಿಟ್ ಆಗಿರೋದು ಈ ವರ್ಷ 218. ಉಳಿದವರು ಬರ್ತಾರೆ ಅಡ್ಮಿಷನ್. ಇನ್ನೂ ಬರ್ತಾರೆ, ಪುನಃ ಬರ್ತಾರೆ, ಈ ವರ್ಷ ಇನ್ನೂ ಬರ್ತಾರೆ. ಸೊ ಸ್ಟ್ರೆಂತ್, ಅದರ ಸ್ಟ್ರೆಂತ್ ಇರೋದು ಈ ರೆಸಿಡೆನ್ಷಿಯಲ್ ಶಾಲೆಗೆ 250. ಸೊ ನಾವು ಇಲ್ಲಿ ನೋಡೋಣ, ಇನ್ಸ್ಪೆಕ್ಷನ್ ಮಾಡೋಣ ಅಂಥೇಳಿ
ಇನ್ನೂ ಸ್ವಲ್ಪ ಮೂಲಭೂತ ಸೌಕರ್ಯಗಳೆಲ್ಲ ಆಗಬೇಕು. ಇಲ್ಲಿ ಇದು ಗೌರ್ಮೆಂಟ್ ಶಾಲೆ ಆಗಿತ್ತು ಮೊದಲು, ಹಾಗಾಗಿ ಇದನ್ನು ಟೇಕ್ ಓವರ್ ಮಾಡ್ಕೊಂಡು ಇಲ್ಲೇ ರೆಸಿಡೆನ್ಷಿಯಲ್ ಶಾಲೆ ನಡೆಸ್ತಾ ಇದ್ದೀವಿ. ಸೊ ರೆಸಿಡೆನ್ಷಿಯಲ್ ಶಾಲೆಗಳಲ್ಲಿ ನಮ್ಮ ಎಜುಕೇಷನ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ. ಈಗ ಕಂಪೇರಿಟಿವ್ಲಿ ಗೌರ್ಮೆಂಟ್ ಬೇರೆ ಶಾಲೆಗಳಿಗಿಂತ ರೆಸಿಡೆನ್ಷಿಯಲ್ ಶಾಲೆಗಳಲ್ಲಿ ಕ್ವಾಲಿಟಿ ಇಂಪ್ರೂವ್. ಅದೇ ಮುಂದೆ ಆಲೋಚನೆ ಇದೆ. ಕಟ್ತಾ ಇದ್ದೀವಿ, ಹಂತ ಹಂತವಾಗಿ ಕಟ್ಕೊಂಡು ಹೋಗ್ತಾ ಇದ್ದೀವಿ. ಸುಮಾರು 800 ಚಿಲ್ಡ್ರನ್ ರೆಸಿಡೆನ್ಷಿಯಲ್ ಶಾಲೆಗಳಿವೆ. 833 ರೆಸಿಡೆನ್ಷಿಯಲ್ ಶಾಲೆಗಳಿದ್ದಾವೆ. ಅದರಲ್ಲಿ ಇವು ಆಶ್ರಮ ಶಾಲೆಗಳಿದ್ದವು, ಅವನ್ನೆಲ್ಲ ಈಗ ರೆಸಿಡೆನ್ಷಿಯಲ್ ಶಾಲೆಗಳಾಗಿ ಅವನು ಕೂಡ ಮಾಡ್ತಾ ಇದ್ದೀವಿ. ಸೊ ಊಟ ಮತ್ತು ತಿಂಡಿ ಇಲ್ಲಿ ವಾಸ ಮಾಡಲಿಕ್ಕೆ ಎಲ್ಲ ಮಾಡಿಕೊಡ್ತಾ ಇದ್ದೀವಿ. ಮತ್ತು ಕೋಚಿಂಗ್ ಕೊಡ್ತೀವಿ. ಯಾವುದರಲ್ಲಿ ವೀಕ್ ಇರ್ತಾರೆ, ಸಾಮಾನ್ಯವಾಗಿ ಇಂಗ್ಲೀಷು, ಸೈನ್ಸು, ಮ್ಯಾಥ್ಸ್ನಲ್ಲಿ ವೀಕ್ ಇರ್ತಾರೆ, ಅದರಲ್ಲಿ ಕೋಚಿಂಗ್ ಕೊಡ್ತಕ್ಕಂಥ ಕೆಲಸ. ಊಟ ಚೆನ್ನಾಗಿತ್ತು, ನಾನು ಹೇಳಿದ್ದೀನಿ. ಊಟ ಚೆನ್ನಾಗಿದೆ, ಸಾಂಬಾರು ಚೆನ್ನಾಗಿತ್ತು. ಅದು ಕೇಳಿದೆ ವಿದ್ಯಾರ್ಥಿಗಳಿಗೆ, ಹಿಂಗೆ ನಿಮಗೂ ಮಾಡಿಕೊಡ್ತಾರೆ ಅಥವಾ ನಮಗೇನಾದ್ರು ಸ್ಪೆಷಲ್ ಮಾಡಿದ್ದಾರೆ? ಇಲ್ಲ ಇದೇ ಥರ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಸಾಂಬಾರು ಚೆನ್ನಾಗಿತ್ತು. ನಾನು ಹೇಳಿದ್ದೀನಿ ಅವರಿಗೆ, ಅಡುಗೆ ಮಾಡೋರಿಗೆ, ಇನ್ನೂ ಸ್ವಲ್ಪ ಮುದ್ದೆ ಚೆನ್ನಾಗಿ ಬೇಯಿಸಿ, ಅನ್ನ ಚೆನ್ನಾಗಿ ಬೇಯಿಸಿ ಅಂತ ಹೇಳಿ. ಇಲ್ಲ, ಪ್ರಶ್ನೆ ಕೇಳಿದೆ ಅಷ್ಟೇ, ಪಾಠ ಮಾಡಲಿಲ್ಲ. ಮೂಡ ಪ್ರಕರಣ ಸಿಎಂ ಟವಲ್ ಹಾಕಿದವರೇ ಹೊರಗಡೆ ತಂದಿದ್ದಾರೆ. ಅವ್ರಿಗೆ GT ದೇವೇಗೌಡನಿಗೆ ಕೇಳಪ್ಪ, ಅವ್ರ ಮೆಂಬರ್ ಇದ್ದಾರೆ, ಅವ್ರನ್ನ ಕೇಳುವನು ಮೊದಲು. ವೀಕ್ಷಕರೇ, ನೋಡಿದ್ರಲ್ಲ, ಮಕ್ಕಳ ಜೊತೆಗೆ ಮಕ್ಕಳಾಗಿ ಬಹಳಷ್ಟು ಪ್ರೀತಿಯಿಂದ ಸಂವಾದ ಮಾಡಿದ್ರು. ಕನ್ನಡದ ಬಗ್ಗೆ, ಕನ್ನಡದ ಕಲಿಕೆ ಬಗ್ಗೆ, ಪಾಠದ ಬಗ್ಗೆ, ಬೋಧನೆ ಬಗ್ಗೆ ಕೇಳಿದ್ರು ಮಕ್ಕಳಿಂದ. ಮತ್ತು ಊಟದ ಬಗ್ಗೆ ಕೇಳಿದ್ರು, ಚೆನ್ನಾಗಿ ಊಟ ಕೊಡ್ತಾರ ಹಂಗೆಲ್ಲ. ಆಮೇಲೆ ಮಾಧ್ಯಮ ಜೊತೆಗೆ ಮಾತಾಡಿದ್ರು. ಮಾಧ್ಯಮದವರಿಗೆ ಹೇಳಿದ್ರು, ರಾಜ್ಯದಲ್ಲಿ 833 ವಸತಿ ಶಾಲೆಗಳಿದೆ. ಆ ಎಲ್ಲ ಶಾಲೆಗಳಿಗೆ ಹಂತ ಹಂತವಾಗಿ ಸ್ವಂತ ಕಟ್ಟಡವನ್ನ ನಿರ್ಮಾಣ ಮಾಡ್ತೇವೆ. ಅದರ ಜೊತೆಗೆ ಮುಖ್ಯವಾಗಿ ಏನು ಅಂತ ಕೇಳಿದ್ರೆ, ಹೆಚ್ಚುವರಿ ಕೋಚಿಂಗ್ ಕೊಡ್ತೇವೆ, ತರಬೇತಿ. ಏನು ಅಂದ್ರೆ ಸೈನ್ಸು, ಮ್ಯಾಥಮೆಟಿಕ್ಸು, ಇಂಗ್ಲಿಷ್, ಈ 3 ಸಬ್ಜೆಕ್ಟ್ ಬಗ್ಗೆ ಹೆಚ್ಚಿಗೆ ಕೋಚಿಂಗ್, ಅಂದ್ರೆ ಮಕ್ಕಳಿಗೆ ವಿಶೇಷವಾದಂತ, ಅಲ್ಲಿ ಸ್ವಲ್ಪ ಕಠಿಣವಾದಂತಹ ಸಬ್ಜೆಕ್ಟ್ ಇವಕ್ಕೂ ಕೂಡ ನಾವು ಕೋಚ್ ಮಾಡ್ತೇವೆ, ತರಬೇತಿ ಕೊಡ್ತೇವೆ ಅಂತೆಲ್ಲ ಹೇಳಿದ್ರು. ಆಮೇಲೆ ಮಕ್ಕಳ ಜೊತೆಗೆ ಊಟ ಮಾಡಿದ್ರು. ಅಂದ್ರೆ ಏನು ರಿಲ್ಯಾಕ್ಸ್ ಆಗಿದ್ರು. ಈ ಆರೋಪ ನಡೆದಿದೆ, ಬಿಜೆಪಿಯವರು ಬೀದಿಗಿಳಿದು ಹೋರಾಟ ಮಾಡುವ ಸಮಯದಲ್ಲಿ ಮೂಢ ಆರೋಪ, ನಿವೇಶನ ಹಂಚಿಕೆ ಆರೋಪ, ಇವೆಲ್ಲ ಇದ್ದಾಗೂ ಕೂಡ ರಿಲ್ಯಾಕ್ಸ್ ಆಗಿದ್ರು. ಕನ್ನಡದ ಬಗ್ಗೆ ಬಹಳಷ್ಟು ಕಾಳಜಿ ಇಟ್ಟು ಪಾಠ ಮಾಡಿದ್ರು, ಮಕ್ಕಳ ಜೊತೆಗೆ ಸಂವಾದ ಮಾಡಿದ್ರು. ಅದು ಬಹಳ ಖುಷಿ. ಮುಖ್ಯಮಂತ್ರಿಗಳು ಇವತ್ತು ಅನಿರೀಕ್ಷಿತ ಭೇಟಿ ಕೊಟ್ಟಿದ್ದು ಬಹಳಷ್ಟು ಖುಷಿ ಆಯ್ತು. ಹಾಗೆ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೂ ಕೂಡ ಭೇಟಿ ಕೊಡಬೇಕು, ವಸತಿ ಶಾಲೆಗಳಿಗೆ. ಮತ್ತೆ ಈಗಾಗಲೇ ಮೊನ್ನೆ ABP ಅವರು ಸ್ಟ್ರೈಕ್ ಮಾಡಿದ್ದಾರೆ, ನೀವು ಹಣ ಬಿಡುಗಡೆ ಮಾಡಿಲ್ಲ, ಹಾಗೆ ಹಿಂಗೆ ಅಂತ. ಅವುಗಳ ಬಗ್ಗೆ ಗಮನ ಕೊಡಬೇಕು. ಈ ಉತ್ತರ ಕರ್ನಾಟಕದ ವಸತಿ ಶಾಲೆಗಳು ಅಂದ್ರೆ ಅವ್ರು ಒಂದು ಮಾತು ಹೇಳಿದ್ರು, ಮಕ್ಕಳಿಗೆ ಕೊಡುವಂತ ಊಟದಲ್ಲಿ ಮೋಸ ಮಾಡಬೇಡಿ, ಹೊಟ್ಟೆಗೆ ಹೊಡಿಬೇಡಿ ಅಂತ ಹೇಳಿದ್ರು. ಹೊಟ್ಟೆಗೆ ಹೊಡಿಬೇಡಿ, ನಿಮ್ಮ ಹೊಟ್ಟೆ ತುಂಬಲ್ಲ. ಒಂದು ವೇಳೆ ನೀವು ಮಕ್ಕಳ ಹೊಟ್ಟೆಗೆ ಹೊಡೆದ್ರೆ, ಯಾಕಂದ್ರೆ ದೇವರು ಸರಿ, ಅವರು ಆ ಮಕ್ಕಳಿಗೆ ಕೊಡುವಂತ ಸರ್ಕಾರದ ಆಹಾರದಲ್ಲಿ ನೀವೇನಾದ್ರೂ ಹೊಟ್ಟೆಗೆ ಹೊಡೆದ್ರೆ, ನೀವೇನಾದ್ರೂ ತಿಂದ್ರೆ, ಗ್ಯಾರಂಟಿ ನಿಮ್ಗ ಅದರ ಪಶ್ಚಾತ್ತಾಪ ಪಡಲೇಬೇಕು. ಅದು ಅವ್ರು ಹೇಳಿದ ಮಾತು. ಯಾಕಂದ್ರೆ ಬಡ ಮಕ್ಕಳು ಇರ್ತಾರೆ. ಈ ಸರ್ಕಾರಿ ಶಾಲೆಗಳಿಗೆ, ಸರ್ಕಾರಿ ವಸತಿ ನಿಲಯಗಳಿಗೆ ಬರಬೇಕು ಅಂದ್ರೆ, ಸರ್ಕಾರದ ಸೌಲಭ್ಯಗಳನ್ನು ಪಡಬೇಕು ಅಂದ್ರೆ ಬಡ ಮಕ್ಕಳು, ಅಂತ ಮಕ್ಕಳ ಹೊಟ್ಟೆಗೆ ಹೊಡೆಯೋದ್ರಿಂದ ನಿಮ್ಗೆ ಪಾಪದ ಪ್ರಾಯಶ್ಚಿತ ಮುಂದೆ ಕಾಡತ್ತೆ, ಪಶ್ಚಾತ್ತಾಪ ಪಡ್ತೀರಿ. ಸೊ ಹಾಗಾಗಿ ಈ ವಸತಿ ಶಾಲೆಯಲ್ಲಿರುವಂತ ಮಕ್ಕಳಿಗೆ ಏನು ಸರ್ಕಾರ ಕೊಡುವಂತ ಸೌಲಭ್ಯಗಳನ್ನು ವಂಚನೆ ಮಾಡಬೇಡಿ, ಅವ್ರು ವಂಚಿತಗೊಳಿಸಬೇಡಿ. ಮುಂದೊಂದಿನ ಅವರೇ ಶಾಪ ಹಾಕ್ತಾರೆ. ಗೊತ್ತಾಗತ್ತೆ ಮಕ್ಕಳಿಗೆ, ನೀವು ಮಾಡೋ ಎಲ್ಲ ಏನು ವ್ಯವಹಾರ ಮಾಡ್ತಿರಲ್ಲ ಅದೆಲ್ಲ ಗೊತ್ತಾಗುತ್ತೆ ಮಕ್ಕಳಿಗೆ. ಇವ ನಮಗ್ ಕೊಡೋದ್ರಾಗ ಹೊಡಿತಾ ಇದ್ದಾನೆ ವಾರ್ಡನ್ನು, ಮತ್ತು ಅವರು ಇವರು ಅಂತ ಹೇಳಿ. ಸೊ ಕೆಲವರು ಅದು ಏನು ಹೇಳಕ್ ಆಗುದಿಲ್ಲ, ಯಾಕಂದ್ರೆ ಅವ್ರು ತಿನ್ನೋ ಅಭ್ಯಾಸ ಆಗಿರ್ತೈತಿ. ಏನ್ ಸಿಕ್ಕರು ತಿಂತಾರೆ, ಅದು ಯಾರು ಸಿಕ್ಕರು ತಿಂತಾರೆ.
ಯಾಕಂದ್ರೆ ಅದು ಅಭ್ಯಾಸ ಆದ್ಮೇಲೆ ಅದನ್ನು ಬಿಡಿಸೋಕ್ಕಾಗೋದಿಲ್ಲ. ಸೊ ಅದನ್ನ ಸೂಕ್ಷ್ಮವಾಗಿ ಹೇಳಿದ್ರು. ಈ ಸರ್ಕಾರಿ ವಸತಿ ಶಾಲೆಯಲ್ಲಿ ಇತ್ತೀಚೆಗೆ ಒಳ್ಳೆ ಉತ್ತಮವಾದಂತ ರೀತಿಯಲ್ಲಿ ಬೋಧನೆಗಳು ಇದೆ. ಹಾಗಾಗಿ ಮಕ್ಕಳು ಖುಷಿ ಆಗ್ತಾ ಇದ್ದಾರೆ. ಈ ಕಡೆ ಸರ್ಕಾರಿ ವಸತಿ ಶಾಲೆಗಳಲ್ಲಿ ಹೆಚ್ಚು ಆಕರ್ಷಣೆ ಆಗ್ತಾ ಇದ್ದಾರೆ ವಿದ್ಯಾರ್ಥಿಗಳು ಅಂತಲೂ ಹೇಳಿದ್ದಾರೆ. ಒಟ್ಟಾರೆ ಇವತ್ತು ಅನಿರೀಕ್ಷಿತ ಭೇಟಿ ಕೊಟ್ಟರು. ಮತ್ತೆ ಮಕ್ಕಳ ಬಗ್ಗೆ, ಮಕ್ಕಳ ಊಟದ ಬಗ್ಗೆ, ಸರ್ಕಾರಿ ವಸತಿ ಶಾಲೆಗಳ ವ್ಯವಸ್ಥೆ ಬಗ್ಗೆ, ಸೌಲಭ್ಯಗಳ ಬಗ್ಗೆ ಬಹಳಷ್ಟು ನಿಗಾ ವಹಿಸಿ ತಿಳ್ಕೊಂಡ್ರು. ಇನ್ನಷ್ಟು ಮತ್ತಷ್ಟು ಏನ್ ಬೇಕು ಅದಕ್ಕೆಲ್ಲ ನಾವು ಮಾಡ್ತೇವೆ, ಎಲ್ಲರೂ ಸಹಕಾರ ಕೊಡಿ ಅಂತ ಹೇಳಿದ್ರು. ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ. ನಿಮ್ಮನ್ನ ನಮಸ್ಕಾರ.